ಇನ್ನು ದೆಹಲಿಯ ನಿರ್ಭಯಾ ಪ್ರಕರಣದ ಕರಾಳತೆಯನ್ನು ನೆನಪಿಸುವಂತಹ ರೇಪ್ ಅಂಡ್ ಮರ್ಡರ್ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ನಡೆದಿದೆ. ಈ ಪ್ರಕರಣ ಅಭಯ ಕೇಸ್ ಅಂತಾನೆ ಕರೆಯಲ್ಪಡ್ತಾ ಇದೆ. ದೇಶದಾದ್ಯಂತ ಕೇವಲ ಪ್ರತಿಭಟನೆಯಲ್ಲ, ನಾಳೆ OPDಗಳನ್ನು ಬಂದ್ ಮಾಡಿ ಕರ್ತವ್ಯಕ್ಕೆ ಗೈರಾಗೋದಕ್ಕೆ ವೈದ್ಯರು ನಿರ್ಧರಿಸಿದ್ದಾರೆ. ಹೀಗಾಗಿ ನಾಳೆ ಕರ್ನಾಟಕದಲ್ಲೂ ಕೂಡ ವೈದ್ಯಕೀಯ ಸೇವೆಯಲ್ಲಿ ಬಹಳ ಸಮಸ್ಯೆ ಎದುರಾಗಬಹುದಾ ಅಂತ ಚಾನ್ಸಸ್ ಇದೆ. ಎಲ್ಲಾ ಸರ್ವಿಸಸ್ ಬಂದ್ ಆಗ್ತಿದೆ ಎಕ್ಸೆಪ್ಟ್ ಮೆಡಿಕಲ್ ಎಮರ್ಜೆನ್ಸೀಸ್. ನಾನ್ ಎಸೆನ್ಷಿಯಲ್ ಸರ್ವಿಸಸ್ ಎಲ್ಲ ಬಂದ್ ಮಾಡ್ತಾ ಇದ್ದೀವಿ. ಕೋಲ್ಕತ್ತಾ ಹತ್ಯಾಕಾಂಡದ ಕಿಚ್ಚ ದಗದಗಸ್ತಿದೆ. ವೈದ್ಯೆ ಮೇಲೆ ನಡೆದ ದೌರ್ಜನ್ಯದ ಎಫೆಕ್ಟ್ ಇಡೀ ದೇಶಕ್ಕೆ ವ್ಯಾಪಿಸಿದೆ. ದೇಶದಾದ್ಯಂತ ಇವತ್ತು ಕೂಡ ಬೀದಿಗಿಳಿದಿದ್ದ ವೈದ್ಯರು ಹತ್ಯೆ ಖಂಡಿಸಿ ಪ್ರತಿಭಟನೆ ನಡೆಸಿದ್ರು. ಬಂಧಿತರನ್ನ ಗಲ್ಲಿಗೆ ಹಾಕಬೇಕು ಅಂತ ಒತ್ತಾಯಿಸಿದ್ರು. ಇದು ಜಸ್ಟ್ ಪ್ರತಿಭಟನೆ ಅಷ್ಟೇ, ಆದರೆ ವೈದ್ಯರ ಹೋರಾಟ ಮತ್ತೊಂದು ಹಂತಕ್ಕೂ ತಲುಪಿದೆ. ನಾಳೆ OPD ಸೇವೆಯನ್ನೇ ಸ್ಥಗಿತಗೊಳಿಸಿ ಹೋರಾಡೋಕೆ ನಿರ್ಧರಿಸಿದ್ದಾರೆ. ಘೋರ ಕೃತ್ಯ ಖಂಡಿಸಿ ನಾಳೆ ದೇಶದಾದ್ಯಂತ OPD ಬಂದ್. ಹೊರ ರೋಗಿಗಳೇ ಎಚ್ಚರ ಎಚ್ಚರ, ನಾಳೆ ಸಿಗಲ್ಲ ಚಿಕಿತ್ಸೆ. ಎಚ್ಚರ ಎಚ್ಚರ ಎಚ್ಚರ, ನಾಳೆ ಆಸ್ಪತ್ರೆಗೆ ಹೋಗ್ತೀನಿ, ಹೊರ ರೋಗಿಗಳ ವಿಭಾಗದಲ್ಲಿ ಚಿಕಿತ್ಸೆ ಪಡೆದುಕೊಳ್ತೀನಿ ಅಂತ ಪ್ಲಾನ್ ಮಾಡ್ಕೊಂಡು ಕೂತಿದ್ರೆ ಮರ್ತ ಬಿಡಿ. ನಿಮ್ಮ ಆರೋಗ್ಯ ಹದಗೆಟ್ಟಿದ್ರೆ ನಾಳೆ ಬೆಳಗ್ಗೆ 6 ಗಂಟೆಯೊಳಗೆ ಚಿಕಿತ್ಸೆ ಪಡೆದುಕೊಳ್ಳಿ. ನಾಳೆ ಬೆಳಗ್ಗೆ 6 ಗಂಟೆ ಬಳಿಕ ಯಾವ ಆಸ್ಪತ್ರೆಯ OPDಗೆ ಹೋದ್ರೂ ಪರದಾಡಬೇಕಾಗುತ್ತೆ. ಕಾರಣ ಕೋಲ್ಕತ್ತಾ ವೈದ್ಯೆಯ ಅತ್ಯಾಚಾರ ಮತ್ತು ಹತ್ಯೆ ಖಂಡಿಸಿ ನಾಳೆ ದೇಶಾದ್ಯಂತ ವೈದ್ಯರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. IMA ಅಂದ್ರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನೀಡಿರೋ ಪ್ರತಿಭಟನೆ ಕರೆಗೆ ರಾಜ್ಯದಲ್ಲೂ ಬೆಂಬಲ ವ್ಯಕ್ತವಾಗಿದೆ. ನಮ್ಮ IMA ಹೆಡ್ ಕ್ವಾರ್ಟರ್ಸ್ ಡೆಲ್ಲಿಯಿಂದ ಆಲ್ರೆಡಿ ಎಲ್ಲರಿಗೂ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟು ಈ ಸ್ಟ್ರೈಕ್ ಅನ್ನ ದೇಶವ್ಯಾಪ್ತಿಯಾಗಿ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕಕ್ಕೆ ಬಂತಂದ್ರೆ ಸುಮಾರು 180 IMA ಬ್ರಾಂಚ್ಗಳಿದೆ. ಎಲ್ಲರೂ ಅವ್ರ ಬ್ರಾಂಚ್ಗಳಿಂದ ಲೋಕಲ್ ಆಗು ಕೂಡ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ. ಎಲ್ಲಾ ಸರ್ವಿಸಸ್ ಬಂದ್ ಆಗ್ತಿದೆ ಎಕ್ಸೆಪ್ಟ್ ಮೆಡಿಕಲ್ ಎಮರ್ಜೆನ್ಸೀಸ್. ನಾನ್ ಎಸೆನ್ಷಿಯಲ್ ಸರ್ವಿಸಸ್ ಎಲ್ಲ ಬಂದ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ನಾಳೆ ಆಸ್ಪತ್ರೆಯಲ್ಲಿ ಏನೆಲ್ಲ ಬಂದ್ ಆಗಿರುತ್ತೆ, ಏನೆಲ್ಲ ಸೇವೆ ಸಿಗುತ್ತೆ ಅಂತ ನೋಡೋದಾದ್ರೆ, ನಾಳೆ ಹೊರ ರೋಗಿಗಳ ವಿಭಾಗ ಬಂದಿರುತ್ತೆ. ಡಯಾಲಿಸಿಸ್ ಸೇವೆಯೋ ಸಿಗೋದಿಲ್ಲ. ಕ್ಲಿನಿಕ್ಗಳು, ಮಕ್ಕಳ OPD ಕೂಡ ಬಂದ್ ಆಗಿರುತ್ತೆ. ಹಾಗೆಯೇ ಡೆಂಟಲ್ ಸೇವೆಯೋ ಸಿಗೋದಿಲ್ಲ. ಹಾಗಾದ್ರೆ ಏನೆಲ್ಲ ಲಭ್ಯವಿರುತ್ತೆ ಅಂತ ನೋಡೋದಾದ್ರೆ, ನಾಳೆ ಎಂದಿನಂತೆ ಎಮರ್ಜೆನ್ಸಿ ಸೇವೆಗಳು ಲಭ್ಯವಿರುತ್ತೆ. ಅಂದ್ರೆ ಡೆಲಿವರಿ, ಹಾರ್ಟ್ ಅಟ್ಯಾಕ್, ಅಪಘಾತದಂತಹ ಕೇಸ್ಗಳನ್ನು ವೈದ್ಯರು ಅಟೆಂಡ್ ಮಾಡ್ತಾರೆ. ಜೊತೆಗೆ ಈಗಾಗಲೇ ಅಡ್ಮಿಟ್ ಆಗಿರೋ ರೋಗಿಗಳಿಗೂ ಯಾವುದೇ ತೊಂದರೆ ಇಲ್ಲ. ಮೆಡಿಕಲ್ ಶಾಪ್ಗಳು ಎಂದಿನಂತೆ ತೆರೆದಿರುತ್ತವೆ. ಇನ್ನು ನಾಳೆಯ ವೈದ್ಯರ ಪ್ರತಿಭಟನೆ ಬಗ್ಗೆ ಮಾತನಾಡಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಪ್ರತಿಭಟನೆ ಮಾಡಲಿ, ಆದರೆ ಜನರಿಗೆ ತೊಂದರೆ ಆಗಬಾರ್ದು ಎಂದಿದ್ದಾರೆ. ಸಾರ್ವಜನಿಕರು ಕೂಡ ತೊಂದರೆ ಆಗಬಾರ್ದು, ಕನಿಷ್ಠ ಮಟ್ಟದಲ್ಲಾದ್ರೂ ಸರ್ವಿಸಸ್ ನಡಿಬೇಕು. ಏನೋ ಪೂರ್ತಿ OPDನೇ ಇಡೋದಿಲ್ಲ ಅಂತ ಕೂಡ ಹೇಳೋದು ಸರಿಯಲ್ಲ. ಕನಿಷ್ಠ ಮಟ್ಟದಲ್ಲಾದ್ರೂ ಡಾಕ್ಟರ್ಸ್ನ ಇಟ್ಬಿಟ್ಟು ಮಿಕ್ಕಿದವರೆಲ್ಲ ಅವರು ಸ್ಟ್ರೈಕ್ಗೆ ಹೋಗ್ಬೋದು. ನಾವು ಇದನ್ನ ಮಾಡಬಾರ್ದು ಅಂತ ಹೇಳೋದಿಲ್ಲ, ಯಾಕಂದ್ರೆ ಉದ್ದೇಶ ಒಳ್ಳೇದೇ ಇದೆ. ಆದ್ರೆ ಸಾರ್ವಜನಿಕರು ತೊಂದರೆ ಆಗದಿರೋ ರೀತಿಯಲ್ಲಿ ಮಾಡಲಿ ಅಂತ ನಾನು ಹೇಳ್ತೀನಿ. ಗ್ಯಾಂಗ್ ರೇಪ್ ಆಂಗಲ್ನಲ್ಲಿ ತನಿಖೆ, 4 ವೈದ್ಯರ CBI ವಶಕ್ಕೆ. ಆರೋಪಿಗಳಿಗೆ ಮರಣದಂಡನೆ ವಿಧಿಸುವಂತೆ ಒತ್ತಾಯಿಸಿ ಮಮತಾ ರ್ಯಾಲಿ. ಇನ್ನು ಪ್ರಕರಣದ ತನಿಖೆ ಒಂದ್ ಕಡೆ ಚುರುಕುಗೊಂಡಿದ್ರೆ ಮತ್ತೊಂದ್ ಕಡೆ ರಾಜಕೀಯ ತಿರುವು ಪಡೆದುಕೊಂಡಿದೆ. ವೈದ್ಯೆಯ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಆಕೆಯ ಪೋಷಕರು ಆರೋಪಿಸಿದ್ದು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಪ್ರಕರಣ ಸಂಬಂಧ 4 ವೈದ್ಯರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಿದೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಬೃಹತ್ ರ್ಯಾಲಿ ನಡೆಸಿದ CM ಮಮತಾ ಬ್ಯಾನರ್ಜಿ ಭಾನುವಾರದೊಳಗೆ ತನಿಖೆ ಪೂರ್ಣಗೊಳಿಸಿ ಆರೋಪಿಗಳಿಗೆ ಮರಣದಂಡನೆ ವಿಧಿಸಬೇಕು ಅಂತ CBIಗೆ ಒತ್ತಾಯಿಸಿದ್ದಾರೆ. ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಹೈಕೋರ್ಟ್ ತರಾಟೆ.
ಇನ್ನು ಕೋಲ್ಕತ್ತಾ ಹೈಕೋರ್ಟ್ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಚಾಟಿ ಬೀಸಿದೆ. ವೈದ್ಯೆಯ ಅತ್ಯಾಚಾರ ನಡೆದ ಸ್ಥಳವನ್ನ ನವೀಕರಣ ಮಾಡಲಾಗ್ತಿದೆ ಎಂಬ ವಿಚಾರಕ್ಕೆ ಗರಂ ಆಗಿರೋ ಕೋರ್ಟ್ ನವೀಕರಣ ಮಾಡೋ ತರಾತುರಿ ಏನಿದೆ ಅಂತ ಪ್ರಶ್ನೆ ಮಾಡಿದೆ. ಸದ್ಯ ಆಸ್ಪತ್ರೆ ಬಂದ್ ಮಾಡಿದ್ರೆ ಒಳ್ಳೆಯದು ಅಂತ ಅಭಿಪ್ರಾಯ ಪಟ್ಟಿದೆ. ಇದರ ಜೊತೆಗೆ ಬುಧವಾರ ರಾತ್ರಿ ಗಲಾಟೆ ನಡೆದ್ರೂ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಅಂತ ಹೈಕೋರ್ಟ್ ಛೀಮಾರಿ ಹಾಕಿದೆ. ಸದ್ಯ ಪ್ರಕರಣ ಸಂಬಂಧ 19ಕ್ಕೂ ಹೆಚ್ಚು ಆರೋಪಿಗಳನ್ನ ಬಂಧಿಸಲಾಗಿದೆ. ಅದೇನೇ ಇರಲಿ, ಒಂದು ಪ್ರಕರಣ ಇಡೀ ದೇಶದಾದ್ಯಂತ ಸಂಚಲನ ಮೂಡಿಸಿದ್ದು, ಇದರ ಎಫೆಕ್ಟ್ ನಾಳೆ ಎಲ್ಲರಿಗೂ ತಟ್ಟಲಿದೆ. ನಾಳೆ ಆರೋಗ್ಯ ಸೇವೆಯಲ್ಲಿ ಭಾರಿ ವ್ಯತ್ಯಯವಾಗೋ ಸಾಧ್ಯತೆ ಇದೆ. ಹರೀಶ್, TV9 ನವದೆಹಲಿ.